ಎಲ್ಲರಿಗೂ ನಮಸ್ಕಾರ. ಲಾಗಿನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಂಜೇಶ್. ವೀಕ್ಷಕರೇ, ಇನ್ನೇನು ದಸರಾ ಕೆಲವೇ ದಿನಗಳಿದೆ ದಸರಾಗೆ. ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಡಿವಿಷನಲ್ ಫಾರೆಸ್ಟ್ ಆಫೀಸರ್ ಆದಂತಹ ಪ್ರಭುಗೌಡ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನೇ ಒಂದ್ಸಲಿ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ಇನ್ನೇನು ಕೆಲವೇ ದಿನಗಳಿದೆ ಸರ್ ದಸರಾಗೆ. ಹೇಗೆ ಪ್ರಿಪ್ರೇಷನ್ ನಡೀತದೆ ಸರ್? ಹೌದು, ಆಲ್ಮೋಸ್ಟ್ ನಮ್ಮ ಪ್ರಿಪ್ರೇಷನ್ ಎಲ್ಲ ಆಗಿದೆ. ಎಲ್ಲ ಆನೆಗಳು ಕೂಡ ದಸರಾಗೆ ರೆಡಿ ಆಗಿದ್ದಾವೆ. ತಾಲೀಮು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನೊಂದು ತಾಲೀಮು ಒಂದಿನ ಅಥವಾ 2 ಡೇಸಲ್ಲಿ ತಾಲೀಮು ಕೂಡ ಕ್ಲೋಸ್ ಆಗುತ್ತೆ. ಸೊ ಎಲ್ಲ ಆನೆಗಳು ನಮ್ಮ ನಾಡಹಬ್ಬ ದಸರಾ ಚಾಮುಂಡೇಶ್ವರಿ ಇದನ್ನ ಅಂಬಾರಿ ಹೊತ್ತು ಮೆರವಣಿಗೆಯಲ್ಲಿ ಸಾಗಲು ಎಲ್ಲ ಕೂಡ ರೆಡಿ ಆಗಿದ್ದಾವೆ. ಓಕೆ ಸರ್, ಆನೆಗಳದ್ದು ಆರೋಗ್ಯಗಳು ಯಾವ ಥರ ಇದೆ ಸರ್? ಎಲ್ಲ ಸೊ 14 ಎಲಿಫೆಂಟ್ಸ್ ಆರೋಗ್ಯ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಕೂಡ ಫಿಟ್ ಆಗಿದ್ದಾವೆ. ನಾವು ನಿನ್ನೆ 2ನೇ ತೂಕ ಪರೀಕ್ಷೆ ಕೂಡ ಮಾಡಿಸಿದ್ವಿ. ಅದರಲ್ಲಿ ಎಲ್ಲನೂ ವೆಯ್ಟ್ ಗೇನ್ ಆಗಿದೆ. ಎಷ್ಟು 60ಇಂದ 435 ರೇಂಜಲ್ಲಿದೆ. ಸೊ ಹೈಯೆಸ್ಟ್ ಭೀಮಾ ಕೂಡ ಗೇನ್ ಆಗಿದ್ದಾನೆ. ಹಾಗಾಗಿ ಎಲ್ಲ ಆನೆಗಳ ಹೆಲ್ತ್ ತುಂಬ ಚೆನ್ನಾಗಿದೆ, ಯಾವುದೂ ವೀಕ್ ಆಗಿಲ್ಲ. ಹಾಗೆ ನಮ್ಮ ಆಹಾರಕ್ಕೆ ಏನಿದೆ ಇಲ್ಲಿ ಬಂದ ಮೇಲೆ ಏನು ಆಹಾರದ ಪ್ಯಾಟರ್ನ್ಸನ್ನು ನಾವು ಚೇಂಜ್ ಮಾಡ್ತೀವಲ್ಲ, ಅದಕ್ಕೆಲ್ಲ ಕೂಡ ಅಡ್ಜಸ್ಟ್ ಆಗಿದ್ದಾವೆ. ಸರ್, ಒಂದು ಇನ್ಫಾರ್ಮೇಷನು, ಇದು ಜನಗಳು ಕೇಳ್ತಾ ಇರೋದು, ಅಭಿಮಾನಿಗೆ ಅಂಬಾರಿ ವರ್ಷದ್ರಲ್ಲಿ ಒಂದಿದೆ, ಆದರೆ ಬೇರೆ ಆನೆಗಳಿಗೂ ಯಾಕೆ ಅಂಬಾರಿಗಳನ್ನ ಒರೆಸ್ತಾರೆ ಅನ್ನೋದು ಒಂದು ಇನ್ಫಾರ್ಮೇಷನ್ ಬೇಕಿತ್ತು ಜನಗಳಿಗೆ. ಅಲ್ಲ, ಅಂಬಾರಿ ಅಲ್ಲ, ಅದು ಮರದ ಅಂಬಾರಿ ತಾಲೀಮನ್ನು ಮಾಡಿಸ್ತೀವಿ. ಈಗ ನಾವು ಯಾವುದೇ ಇದಕ್ಕಾದ್ರೂ ಒಂದು ಬ್ಯಾಕಪ್ ಅಂತ ಇಟ್ಕೊತೀವಲ್ಲ, ಏನೇ ಇಂಥ ಸಿಚುವೇಶನ್ ಎಮರ್ಜೆನ್ಸಿ ಸಿಚುವೇಶನ್ ನಾವು ಅಂದರೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಮಾಡುವಂಥ ಕೆಪಾಸಿಟಿನ ನಾವು ಬಿಲ್ಟ್ ಮಾಡಲೇಬೇಕು. ಈಗ ಅಭಿಮನ್ಯು ಆದಮೇಲೆ ಹೂ ಇಸ್ ನೆಕ್ಸ್ಟ್ ಅಂತ ಕೇಳ್ತೀರಿ ಅಲ್ವಾ? ಹೂ ಇಸ್ ನೆಕ್ಸ್ಟ್ ಅಂತಂದರೆ ಸೊ ಆ ಲೈನ್ ಇರುತ್ತಲ್ಲ, ಅದು ನಾವು ಅದು ಈಗಲಿಂದನೇ ಮಾಡಿಸ್ತಾ ಇದ್ರೆ ಅಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಹಾಗಾಗಿ ನಾವು ಅದಕ್ಕೆ ಪ್ರಿಪ್ರೇಷನ್ ಮಾಡಿಸ್ತಾ ಇರ್ತೀವಿ. ಸರ್, ಈಗ ಅಭಿಮಾನಿಗೆ ಈಗ 59 ವರ್ಷ ಹತ್ರ ಆಗಿದೆ. ಸೊ 58 ಮುಂದಿನ ವರ್ಷ ನಂಬರಿ ಹೊರ್ತಾನ ಇಲ್ವಾ? ಅದು ಮುಂದಿನ ವರ್ಷ ತಿಳ್ಕೊಳ್ಳೋಣ. ಬಟ್ ಈ ವರ್ಷಕ್ಕಂತೂ ಅವ್ನು ಹೊರ್ತಾನೆ, ಅದರಲ್ಲಿ ಏನು ಡೌಟ್ ಇಲ್ಲ. ಮುಂದಿನ ವರ್ಷಕ್ಕೆ ಮುಂದೆ ಒಂದು ಟೀಮ್ ಇರುತ್ತೆ, ಆ ಸ್ಪೆಷಲ್ ಟೀಮು ಅವ್ರು ಸೆಲೆಕ್ಟ್ ಮಾಡ್ತಾರೆ. ಸರ್, ನಿಮಗೆ ಜನಗಳಿಗೆ ಸರ್ ಕೊನೆಯದಾಗಿ ಸರ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂದರೆ ಜನಗಳು ಆನೆ ಹತ್ರ ಬರೋದಾಗಿರ್ಬೋದು, ದಸರಾ ಟೈಮಲ್ಲಿ ಈಗ ತಾಲೀಮ್ಗೆ ಹೋಗ್ಬೇಕಾದ್ರೆ ಫೋಟೋಸ್ಗಳು ಹೊಡ್ಕೋಬೋದು, ಹತ್ರಕ್ಕೆ ಬರ್ತಾ ಇರ್ತಾರೆ. ಜನಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಮೈಸೂರಿನ ಜನ ಮತ್ತು ನಮ್ಮ ಕರ್ನಾಟಕದ ಜನತೆ ಎಲ್ಲ ಕೂಡ ಸೆನ್ಸಿಬಲ್ ಇದ್ದಾರೆ. ಹೌದಾ? ಮೆರವಣಿಗೆಯನ್ನು ಸ್ವಲ್ಪ ದೂರದಿಂದಲೇ ನಿಂತು, ಆನೆ ಎಷ್ಟೇ ಇದ್ದರೂ ಕೂಡ ಅದು ವನ್ಯಜೀವಿ, ಅದರ ಬಿಹೇವಿಯರ್ಸನ್ನು ನಾವು ಒಂದು 5% ಕೂಡ ಅರ್ಥ ಮಾಡ್ಕೊಂಡಿರಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಅದನ್ನು ಕಣ್ ತುಂಬಿಸ್ಕೊಳ್ಳಿ. ಮೊಬೈಲ್ ತುಂಬಿಸ್ಕೊಳ್ಳೋಕ್ಕಿಂತ ಕಣ್ ತುಂಬಿಸ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಓಕೆ ಸರ್, ಫೈನಲಿ ದಸರಾ ಇನ್ನು ಕೆಲವೇ 4 ದಿನಗಳಿದೆ ಅಷ್ಟೇ. ಫೈನಲಿ ಪ್ರಿಪ್ರೇಷನ್ ಸರ್ ಯಾವ ಥರ? ಅದೇ 100% ಪ್ರಿಪ್ರೇಷನ್ ಆಗಿದೆ. ನಮ್ಮ ಕಡೆಯಿಂದ ತಾಲೀಮುಗಳೆಲ್ಲ ಆಗಿದೆ. ಆನೆಗಳು ಕೂಡ ರೆಡಿ ಆಗಿದ್ದಾವೆ. ಎಷ್ಟು ಸೌಮ್ಯ ಸ್ವಭಾವದ ಆಗಿದ್ದಾವೆ ಅಂದರೆ ನೀವು ಮೊನ್ನೆ ನೋಡ್ಬೋದು. ಟ್ರಾಫಿಕ್ ಜಾಮಲ್ಲಿ ನಮ್ಮ ಆನೆಗಳು ಇದ್ದರೂ ಕೂಡ ಎರಡೂ ಕಡೆ ಒಂದು ಇದರಲ್ಲಿ ಚಿಕ್ಕ ಪಾತಲ್ಲಿ ಬಂದಿದ್ದಾವೆ. ಸೊ ಅಂದರೆ ಎಷ್ಟು ಗಾಂಭೀರ್ಯವಾಗಿದ್ದಾವೆ, ಅಷ್ಟು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿದ್ದಾವೆ. ಸಿಟಿ ಇದಕ್ಕೆ ಹೇಗಿರಬೇಕು ಅನ್ನೋದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾವೆ. ನೀವು ಇನ್ನೂ ವಾಪಸ್ ಹೋಗುವಾಗ ನೋಡಬೇಕು, ಹೋಗಲ್ಲ ಅಂತ ಹಠ ಮಾಡಿದ್ರು ಮಾಡ್ತಾವೆ, ಹೇಳೋಕ್ಕಾಗಲ್ಲ. ನಾವು ಮೈಸೂರು ಬಿಟ್ಟು ಹೋಗಲ್ಲ ಅಂತ ಹಠ ಮಾಡಿದ್ರು ಮಾಡ್ತಾವೆ. ಬಟ್ ಒಳ್ಳೆ ಚೆನ್ನಾಗೆಲ್ಲ ಅಡ್ಜಸ್ಟ್ ಆಗಿದ್ದಾವೆ, ಏನು ತೊಂದರೆ ಇಲ್ಲ. ಶ್ರೀರಂಗಪಟ್ಟಣಕ್ಕೆ ಹೋದಾಗ ಒಂದು ಆನೆ ಒಂದು ಸ್ವಲ್ಪ ಗಲಾಟೆ ಮಾಡಿತ್ತು ಅಂತಂದರೆ ಅಲ್ಲಿ ಕಬ್ಬಿನ ಆಹಾರ ಜಾಸ್ತಿ ಏನೋ ಕೊಟ್ಟರು ಅಂತೇನೋ ಹೇಳಿದ್ರಿ. ಹೌದು, ಇಲ್ಲ ಏನಂತಂದರೆ ಚೆನ್ನಾಗಿ ಕಬ್ಬು ಮತ್ತು ಬೆಲ್ಲ ತಿನ್ನಿಸ್ಬಿಟ್ಟಿದ್ದಾರೆ ರಾತ್ರಿಯಲ್ಲಿ. ಶ್ರೀರಂಗಪಟ್ಟಣ ಚೆನ್ನಾಗಿ ಕಬ್ಬು ಬೆಳಿತಾರಲ್ಲ, ಎಲ್ಲರೂ ಬಂದವರೆಲ್ಲ ಸ್ವಲ್ಪ ಕಬ್ಬು ಬೆಲ್ಲ ಕೊಟ್ಬಿಟ್ಟಿದ್ದಾರೆ. ಅವತ್ತೇನೋ ಅದು ಡಯಟ್ ಇದನ್ನು ವೈಲೇಟ್ ಮಾಡಿದೆ, ಹಾಗೆ ಚೆನ್ನಾಗಿ ತಿಂದ್ಕೊಂಡಿದ್ದೆ. ಲಾರಿ ಹತ್ತಲ್ಲ ಅಂತ ಹಠ ಮಾಡಿದೆ. ಒಂದು 30 ಸೆಕೆಂಡ್ಸ್ ಇದು ಅದಷ್ಟೇ ವೈಲೇಷನ್ನು, ಅದನ್ನೇ ದೊಡ್ಡದಾಗಿ ಬಿಂಬಿಸ್ತಾರೆ. ಅದಾದಮೇಲೆ ನಾನು ಹೇಳ್ತೀನಿ 3.5 ಅವರ್ಸ್ ನನ್ನ ಜೊತೆಗೆ ಇದ್ದೆ. 3.5 ಅವರ್ಸ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾವೆ ಎಲ್ಲ ಆನೆಗಳು. ಲಕ್ಷಾಂತರ ಜನ ಒಂದು ಚಿಕ್ಕ ಜಾಗದಲ್ಲಿ ಅದು ವಾಕ್ ಮಾಡಿ ಹೋಗಿದ್ದಾವೆ. ಅಷ್ಟು ಗಾಂಭೀರ್ಯವಾಗಿ ನಡೆದಿದ್ದಾವೆ. ಹಾಗಾಗಿ ಆನೆಗಳ ಬಗ್ಗೆ ದೇರ್ ಇಸ್ ನೋ ಡೌಟು. ಹಠ ಮಾಡೋದು, ಈಗ ನಮ್ಮ ಮನೆಯಲ್ಲಿ ಮಕ್ಕಳೇ ಹಠ ಮಾಡಲ್ವಾ, ನಾನು ಅಲ್ಲಿ ಹೋಗಲ್ಲ ಇಲ್ಲಿ ಹೋಗಲ್ಲ ಅಂತ, ಅದಕ್ಕೆ ಲಾರಿ ಹತ್ತಲ್ಲ ಅಂತ ಹಠ ಮಾಡಿದೆ ಅಷ್ಟೇ. ಬಿಟ್ಟರೆ ಹಾಗಾಗಿ ಏನು ಅದರಿಂದ ಆನೆ ಮಾತ್ರ ತುಂಬ ಒಳ್ಳೆ ಆನೆಗಳು. ಸರ್, ನಮ್ಮ ವೀಕ್ಷಕರಿಗೆ ಎಷ್ಟು ಕ್ರೇಜ್ ಆಗಿದೆ ಅಂತಂದರೆ ಪ್ರಭು ಸರ್ ಬಗ್ಗೆ ತಿಳಿಸ್ಕೊಡಿ ಅಂತ ನಮ್ಗೆ ತುಂಬ ಜನ ಕೇಳ್ತಿದ್ದಾರೆ ಸರ್. ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ಏನಿಲ್ಲ, ನಾನು DCF ವೈಲ್ಡ್ ಲೈಫ್, ವನ್ಯಜೀವಿಗೆ DCF ವೈಲ್ಡ್ ಲೈಫು. ಅದಕ್ಕಿಂತ ಹೆಚ್ಚಿಗೆ ನಾನು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ.